ಖುಷಿನೂ ಇದೆ, ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ. 50ನೇ ವರ್ಷದ ಹುಟ್ಟುಹಬ್ಬ ನೀವೇ ನೋಡ್ತಿದ್ದೀರಾ. ಈ ರೀತಿ ಹುಟ್ಟುಹಬ್ಬ ಬಹುಶಃ ಯಾರಿಗೂ ಆಗೋದಿಲ್ಲ ಅನ್ಕೊಂತೀನಿ. ಒಂದು ದೊಡ್ಡ ಜಾತ್ರೆನೇ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರನ್ನ ಇಲ್ಲಿ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು, ಅಷ್ಟು ಹೂಗಳಾಗಿರ್ಬೋದು, ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಕೂಗ್ತಾ ಇರೋದಾಗಿರ್ಬೋದು. ಐ ಆಮ್ ಶೋರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಅಂಡ್ ಖುಷಿಯಾಗಿದ್ದಾರೆ ಇದನ್ನೆಲ್ಲ ನೋಡ್ತಾ ಅಂತ ಅನ್ಕೊಂಡಿದ್ದೀನಿ. ಅಂದ ತಕ್ಷಣ ಪ್ರತಿ ಸಲ ನೀವು ಭಾವುಕರಾಗ್ತೀರಾ, ಅವ್ರ ಅಭಿಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ನಿಜ. ಅದು ಹೇಳ್ತಾರಲ್ಲ, ಸೂರ್ಯ ಮತ್ತೆ ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ, ಅದು ಯಾವತ್ತೂ ಮುಗಿಯೋದಿಲ್ಲ. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ ನನಗೆ ಬಹಳ ಖುಷಿ ಆಗತ್ತೆ. ಅಪ್ಪು ಅಂದ ತಕ್ಷಣ ಏನ್ ಇನ್ಸಿಡೆಂಟ್ ಒಂದು ಇವತ್ತಿಗೂ ನೆನಪಾಗುತ್ತೆ ಅಂದ್ರೆ, ಸುಖದಲ್ಲಿ ನಿಮ್ ಜೊತೆ ತುಂಬಾ ಜನ ನಿಂತ್ಕೊಬಹುದು, ಆದ್ರೆ ಕಷ್ಟದಲ್ಲಿ ನಿಮ್ ಜೊತೆ ನಿಂತ್ಕೊಳ್ಳೋಂತ ವ್ಯಕ್ತಿನೇ ನಿಜವಾದ ಹೀರೋ. ಸೊ ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತಿದ್ದು ಅಪ್ಪು ಸರು, ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಮಾಡೋ ಪ್ರತಿಯೊಂದು ವಿಷಯವನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾಗಿರ್ಬೋದು, ಅಥವಾ ನಾನು ಅವ್ರ ಹತ್ರ ಹೇಳಿ ಎಲ್ಲ ವಿಷಯವನ್ನ ಮಾಡ್ತಿದ್ದಾಗಿರ್ಬೋದು, ಇವತ್ತಿಗೂ ಅವ್ರನ್ನ ನೆನ್ಸ್ಕೊಂಡ್ರೆ ನನಗೆ ಎಲ್ಲ ವಿಷಯಗಳು ಕೂಡ ಹಚ್ಚ ಹಸಿರಾಗಿದೆ. ಮೊನ್ನೆ ಅಪ್ಪು ಸಿನಿಮಾ ನೋಡ್ತಾ ಇದ್ದಾಗ್ಲೂ ಕೂಡ ಅನ್ಸ್ಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೂ ನಮ್ಗೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಕಡೆಯಲ್ಲಿ ಅಯ್ಯೋ ಇನ್ ಮುಗಿತಾ, ಇನ್ ಮತ್ತೆ ಒಂದ್ ವರ್ಷ ಕಾಯ್ಬೇಕಾ ನಾವು ಆ ಸಿನಿಮಾ ನೋಡೋದಕ್ಕೆ ಅಂದಾಗ ಆಗೋಂತಹ ದುಃಖದಲ್ಲೇ ನಮಗ್ ಗೊತ್ತಾಗೋದು ಅವ್ರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿದ್ರು ನನ್ನ ಪ್ರಕಾರ ಮಾನಸಿಕವಾಗಿ ಇರ್ತಾರೆ. ಅಂಡ್ ಒಳ್ಳೆತನದಲ್ಲಿ ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ. ಥ್ಯಾಂಕ್ ಯು. ಖುಷಿನೂ ಇದೆ, ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ. 50ನೇ ವರ್ಷದ ಹುಟ್ಟುಹಬ್ಬ ನೀವೇ ನೋಡ್ತಿದ್ದೀರಾ. ಈ ರೀತಿ ಹುಟ್ಟುಹಬ್ಬ ಬಹುಶಃ ಯಾರಿಗೂ ಆಗೋದಿಲ್ಲ ಅನ್ಕೊಂತೀನಿ. ಒಂದು ದೊಡ್ಡ ಜಾತ್ರೆನೇ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರನ್ನ ಇಲ್ಲಿ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು, ಅಷ್ಟು ಹೂಗಳಾಗಿರ್ಬೋದು, ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಕೂಗ್ತಾ ಇರೋದಾಗಿರ್ಬೋದು. ಐ ಆಮ್ ಶೋರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಅಂಡ್ ಖುಷಿಯಾಗಿದ್ದಾರೆ ಇದನ್ನೆಲ್ಲ ನೋಡ್ತಾ ಅಂತ ಅನ್ಕೊಂಡಿದ್ದೀನಿ. ಅಂದ ತಕ್ಷಣ ಪ್ರತಿ ಸಲ ನೀವು ಭಾವುಕರಾಗ್ತೀರಾ, ಅವ್ರ ಅಭಿಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತದೆ. ನಿಜ. ಅದು ಹೇಳ್ತಾರಲ್ಲ, ಸೂರ್ಯ ಮತ್ತೆ ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ, ಅದು ಯಾವತ್ತೂ ಮುಗಿಯೋದಿಲ್ಲ. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ ನನಗೆ ಬಹಳ ಖುಷಿ ಆಗತ್ತೆ. ಅಪ್ಪು ಅಂದ ತಕ್ಷಣ ಏನ್ ಇನ್ಸಿಡೆಂಟ್ ಒಂದು ಇವತ್ತಿಗೂ ನೆನಪಾಗುತ್ತೆ ಅಂದ್ರೆ, ಸುಖದಲ್ಲಿ ನಿಮ್ ಜೊತೆ ತುಂಬಾ ಜನ ನಿಂತ್ಕೊಬಹುದು, ಆದ್ರೆ ಕಷ್ಟದಲ್ಲಿ ನಿಮ್ ಜೊತೆ ನಿಂತ್ಕೊಳ್ಳೋಂತ ವ್ಯಕ್ತಿನೇ ನಿಜವಾದ ಹೀರೋ. ಸೊ ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತಿದ್ದು ಅಪ್ಪು ಸರು, ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ನಾನು ಮಾಡೋ ಪ್ರತಿಯೊಂದು ವಿಷಯವನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾಗಿರ್ಬೋದು, ಅಥವಾ ನಾನು ಅವ್ರ ಹತ್ರ ಹೇಳಿ ಎಲ್ಲ ವಿಷಯವನ್ನ ಮಾಡ್ತಿದ್ದಾಗಿರ್ಬೋದು, ಇವತ್ತಿಗೂ ಅವ್ರನ್ನ ನೆನ್ಸ್ಕೊಂಡ್ರೆ ನನಗೆ ಎಲ್ಲ ವಿಷಯಗಳು ಕೂಡ ಹಚ್ಚ ಹಸಿರಾಗಿದೆ. ಮೊನ್ನೆ ಅಪ್ಪು ಸಿನಿಮಾ ನೋಡ್ತಾ ಇದ್ದಾಗ್ಲೂ ಕೂಡ ಅನ್ಸ್ಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೂ ನಮ್ಗೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಕಡೆಯಲ್ಲಿ ಅಯ್ಯೋ ಇನ್ ಮುಗಿತಾ, ಇನ್ ಮತ್ತೆ ಒಂದ್ ವರ್ಷ ಕಾಯ್ಬೇಕಾ ನಾವು ಆ ಸಿನಿಮಾ ನೋಡೋದಕ್ಕೆ ಅಂದಾಗ ಆಗೋಂತಹ ದುಃಖದಲ್ಲೇ ನಮಗ್ ಗೊತ್ತಾಗೋದು ಅವ್ರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದಿದ್ರು ನನ್ನ ಪ್ರಕಾರ ಮಾನಸಿಕವಾಗಿ ಇರ್ತಾರೆ. ಅಂಡ್ ಒಳ್ಳೆತನದಲ್ಲಿ ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ. ಥ್ಯಾಂಕ್ ಯು.